ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ದಿವಸದ ಕನಸು ಇವತ್ತು ನಮ್ಮ ಅಣ್ಣ ಈಡೇರಿಸ್ತು. ನನಗೂ ರಾಜ ತುಂಬ ದಿವಸದಿಂದ ಈ ದೇವಸ್ಥಾನಕ್ಕೆ ಬರ್ಬೇಕು ನೋಡ್ರಿ. ಇವಾಗ ಅದಕ್ಕೆ ಎಲ್ಲ ಒಟ್ಟಿಗೆ ತುಂಬ ದಿವಸದ ಕನಸು ನನಗೆ. ಕೊತ್ತಾರಕ್ಕೆ ಬರಬೇಕು, ಕೊರಗಜ್ಜು ನೋಡಬೇಕು. ಹೌದು, ಅದಕ್ಕೆ ನಾನು ಹೇಳಿದ ಅಣ್ಣನಿಗೆ ಕರ್ಕೊಂಡೋಗೋಣ ಅಂತ. ನೋಡಿ, ಇಲ್ಲಿ ಕೊರಗಜ್ಜನ ಟೆಂಪಲ್ ಹತ್ರ ಚಕ್ಲಿ, ಬೀಡ, ಕೊರಗಜ್ಜನಿಗೆ ಏನೇನು ಇಡ್ತಾರೆ ನೋಡಿ. ಬೀಡ, ಎಲೆ ಅಡಿಕೆ ಎಲ್ಲ ಪೂಜೆ ಸಾಮಾನು ಎಲ್ಲ ತೆಗೆದಿಟ್ಟಿರ್ತಾರೆ. ಸರಿಯಾದ ಜಾಗ ಕೂಡ ಇದಕ್ಕಿಂತ ದೊಡ್ಡ ಜಾಗ ಇಲ್ಲ. ಇದೇ ಇಲ್ಲ, ಹತ್ರ ಇನ್ನೊಂದೇನಿದೆ. ಇದಕ್ಕೆ ಸಂಬಂಧಪಟ್ಟದ್ದು ಇನ್ನು 6 ಸಾನ್ನಿಧ್ಯಗಳಿವೆ. ಇಲ್ಲ, ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಲ್ಲ. ಹೌದು, ಅದೆಲ್ಲ 6 ಸಾನ್ನಿಧ್ಯ ಅಂದರೆ 7 ಕೊಪ್ಪ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಎಲ್ಲ ನಾವು ಮಾಡಿರುವಂಥ ಸಾನ್ನಿಧ್ಯಗಳು. ಮಂಗಳೂರಲ್ಲಿ ಕೊತ್ತಾರು ನನಗೆ ತುಂಬ ದಿವಸದ ಕನಸಿದು. ಹೋಗ್ಬೇಕು ಅಂಥೇಳಿ ಅಣ್ಣ ಕರ್ಕೊಂಡು ಬಂದ. ಒಳಗೋಗಿ ಬಂದು ಅಲ್ಲಿ ಎದುರುಗಡೆಯಿಂದನೂ ವೀಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂದರು. ಚಕ್ಲಿ ಪ್ರಸಾದ ಎಲ್ಲ ತೊಗೊಂಡೋಗಿದ್ವಲ್ಲ, ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ತುಂಬ ದಿವಸದ ಕನಸು ನನಗೆ ಮಂಗಳೂರಲ್ಲಿರೋ ಕೊತ್ತಾರು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಮ್ಮ ರಾಜನೂ ನೋಡಿರಲಿಲ್ವಂತೆ, ನಮ್ಮ ಅತ್ತಿಗೆ ಯಾರೂ ನೋಡಿಲ್ಲ, ನಮ್ಮ ಅಣ್ಣ ಯಾರೂ ನೋಡಿರಲಿಲ್ಲ. ಅಣ್ಣ ಕರ್ಕೊಂಡೋಗೋ ಅಂದಿದ್ದೆ, ಕರ್ಕೊಂಡು ಬಂದ. ನಿಜವಾಗ್ಲೂ ಎಷ್ಟು ನನಗೆ ಸಮಾಧಾನ ಆಯಿತು ಅಂದರೆ, ನಾನು ತುಂಬ ಸರಿ ಹೇಳಿದ್ದೀನಿ, ನಾನು ಇದು ಕೊರಗಜ್ಜನ ಗಂಧನೇ ಇಟ್ಕೊಳ್ಳೋದಿಲ್ಲ. ಏನು ಗಂಧ ಏನೂ ಕೊಡಲಿಲ್ಲ. ಉಡುಪಿಲಿ ಒಂದು ದೇವಸ್ಥಾನ ಇದೆ, ಉಡುಪಿಲಿ ದೇವಸ್ಥಾನಕ್ಕೆ ಹೋದಾಗ ತೋರಿಸ್ತೀನಿ. ಅಲ್ಲಿ ಇದು ಕೊಡ್ತಾರೆ, ಗಂಧ ಕೊಡ್ತಾರೆ. ಆ ಗಂಧನ ತಂದು ನಾನು ಒಂದು ಡಬ್ಬಿಲಿ ಹಾಕಿ ಇಟ್ಕೊಳ್ತೀನಿ. ಅದನ್ನೇ ನಾನು ಡೈಲಿ ಹಚ್ಕೊಳ್ಳೋದು. ನೋಡಿದ್ರಲ್ಲ, ಕೊತ್ತಾರು ಹೊರಗಡೆಯಿಂದ ತೋರಿಸ್ತೀನಿ. ಯಾರು ದೇವಸ್ಥಾನ ಅಲ್ಲಿ ಹೊರಗಡೆಯಿಂದನೂ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಅವ್ರು ಮಾಡಬೇಡಿ ಅಂತ ಅಂದಮೇಲೆ ನಾವು ಮಾಡೋ ತಪ್ಪಲ್ವ. ಅದು ಆಡಳಿತ ಕಚೇರಿ. ಸಂಜೆ 6:30ಇಂದ ಬೆಳಗ್ಗೆ 6:30 ಹೆಣ್ಮಕ್ಳು ಯಾರೂ ಹೋಗಂಗಿಲ್ವಂತೆ. ಮತ್ತು ಬರ್ಮುಡ ಎಲ್ಲ ಹಾಕ್ಕೊಂಡು ಗಂಡ್ಮಕ್ಳು ಹೋಗಬಾರ್ದು ಅಂತ ಬೋರ್ಡ್ ಇದೆ. ಮತ್ತು ಇಲ್ಲಿ ಕೋಲ ಏನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋದು ಬೈಕೆ ಈಡೇರ್ತು ಅಂದರೆ ಕೋಲ ಮಾಡಿಸ್ತೀವಿ ಅಂತ ಅಂದರೆ 3,000 ರೂಪಾಯಿ ಅಂತೆ. 2 ವರ್ಷಕ್ಕಾಗಲೇ ಬುಕ್ ಆಗೋಗಿದೆಯಂತೆ. 2 ವರ್ಷ ಡೇಟ್ ಕೊಡ್ತಾರಂತೆ. ಕೋಲ ಮಾಡಿಸೋದಾದರೆ 3,000 ರೂಪಾಯಿ. ಸಂಜೆ 6:30ಇಂದ ಬೆಳಗ್ಗೆ 6:30ವರೆಗೂ ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ. ನೋಡಿದ್ರಲ್ಲ, ಇಷ್ಟೊತ್ತು ನಾನು ಕೊರಗಜ್ಜಂದು ಕೊತ್ತಾರು ದೇವಸ್ಥಾನ ನೋಡಿದ್ರಿ ಅಂದರೆ ತೋರ್ಸೋಕ್ಕಾಗಲಿಲ್ಲ. ದಯವಿಟ್ಟು ಅಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಏನೂ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ತಕ್ಷಣ ಮಳೆ ಶುರು ಆಯಿತು. ಕೊರಗಜ್ಜ ಟೆಂಪಲ್ ಗೋಡ್ ಬಂತು ನೋಡಿ, ಎಷ್ಟು ಜೋರು ಮಳೆ ಮಂಗಳೂರಲ್ಲಿ. 2 ವರ್ಷ ಆಯಿತು.